ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊಸ ಮನೆಗೆ ಬಂದಾಗಿಂದ ಲಾಂಗ್ ವೀಡಿಯೋ ಮಾಡೇ ಇರಲಿಲ್ಲ. ತುಂಬ ದಿನ ಆಯಿತು ನಾನು ಲಾಂಗ್ ವೀಡಿಯೋನೂ ಮಾಡಲಿಲ್ಲ. ಯಾಕಂತರ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ತಿತ್ತು. ಹಂಗಾಗಿ ಏನೋ ಇವತ್ತು ವೀಡಿಯೋ ಮಾಡಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕುಕ್ಕಿಂಗ್ ಮಾಡ್ತಾ ನಾನು ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ. ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಿಂದ ನನಗೆ ಪ್ಲಸ್ಸಾ ಮೈನಸ್ಸು ಅಂತ ಕೇಳಿದರೆ ನಿಜವಾಗ್ಲೂ ಪ್ಲಸ್ಸೇ ಅಂತ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬ ನನ್ನಲ್ಲಿ ನಾನು ಚೇಂಜಸ್ ಕಂಡಿದ್ದೀನಿ ಈ 2 ವರ್ಷದಿಂದ. ನನಗೆ ಪ್ಲಸ್ ಅಂತಂದರೆ ಎಲ್ಲ ಅಮೌಂಟ್ ಬಂದಿದೆಯೇನೋ ಅಂತ ಅಂದ್ಕೊಳ್ತಾರೆ. ನಿಜವಾಗ್ಲೂ ನಾನು ಇನ್ನೂ ಅಮೌಂಟ್ ತಗೊಂಡಿಲ್ಲ, ಅಮೌಂಟ್ ತಗೊಳ್ಳೋ ಅಷ್ಟು ರೀಚ್ ಆಗಿಲ್ಲ. ಆದರೆ ಮೆಂಟಲಿ ಮಾತ್ರ ತುಂಬ ಅಂದರೆ ತುಂಬ ಕೂಲಾಗೆ, ಸಮಾಧಾನವಾಗಿ, ಚೆನ್ನಾಗಿ, ನೆಮ್ಮದಿಯಾಗಿದ್ದೀನಿ. ಹೆಲ್ತ್ ಕೂಡ ತುಂಬ ಚೆನ್ನಾಗಾಗಿದೆ. ಆವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಹಿಂದೆ ತುಂಬ ಅಂದರೆ ತುಂಬ ಹೆಲ್ತ್ ಅಪ್ಸೆಟ್ ಆಗೋದು ಜಾಸ್ತಿ. ಯಾಕೆ ಅಂತ ಅಂದರೆ ನಮ್ಮ ಸಂಬಂಧಿಕರು ಯಾವ ಲೆವೆಲಲ್ಲಿ ಮನುಷ್ಯರನ್ನ ತುಳಿತಾರೆ ಅಂದರೆ ನಿಜವಾಗ್ಲೂ ಅವ್ರು ಸಾಯ್ತಾ ಇದ್ದಾರೋ ಬದುಕ್ತಾ ಇದ್ದಾರೋ, ಅವ್ರು ಇನ್ನೇನು ಬಿಡು ಸಾಯ್ತಾರೆ, ಸ್ವಲ್ಪನಾದ್ರೂ ನೀರು ಬಿಡೋಣ ಅನ್ನೋಷ್ಟು ತಾಳ್ಮೆನೂ ಇಲ್ಲ ಅವರಿಗೆ. ಆ ಲೆವೆಲಲ್ಲಿ ಹಿಂಸೆ ಕೊಡ್ತಾರೆ ಅಂದರೆ ಯಾವ ಲೆವೆಲಲ್ಲಿ ಮೆಂಟಲಿ ಟಾರ್ಚರ್. ನಿಜವಾಗ್ಲೂ ಅವ್ರ ಮಾತುಗಳು ಕೇಳಿ ಕೇಳಿ 1-2 ಸರಿ 3 ಸರಿ ನಾನು ಡಿಪ್ರೆಷನ್ಗೆ ಹೋಗಿ ಬಂದಿದ್ದೀನಿ. ಅಯ್ಯೋ ಡಿಪ್ರೆಷನ್ಗೆ ಹೋಗಿದ್ದಾಳಲ್ಲ ಅಂತನಾದರೂ ಸುಮ್ಮನೆ ಇರಲ್ಲ. ಅದಕ್ಕೂ ಒಂದು ಮಾತು, ಅವ್ರು ನೋಡ್ಕೊಳೋದು ಇಲ್ಲ, ಅವ್ರು ಸಾಕೋದು ಇಲ್ಲ, ಅವ್ರು ಮಾಡೋದು ಇಲ್ಲ, ಬರೇ ಮೆಂಟಲಿ ಟಾರ್ಚರ್. ಯಾವ ಲೆವೆಲಲ್ಲಿ ಮಾತಾಡ್ತಾರೆ ಅಂದರೆ ನಿಜಕ್ಕೂ ಒಂಥರ ಗಾಸಿಪ್ ಹಬ್ಬಿಸ್ತಾರೆ ಅಂದರೆ ಹೌದು ನಾನು ಈ ಥರನ ಅನ್ಕೋಬೇಕು. ನಮಗೆ ಒಂದೊಂದು ಸರಿ ತಿರುಗಿ ನೋಡಿದ್ರೆ ಇದು ನಾನು ಮಾಡಿದ್ದೀನ, ನನಗಂತ ಇದ್ದಾರ ಅಂತ ಅನ್ಕೋಬೇಕು. ಆ ಲೆವೆಲ್ಗೆ ಅಂತ ಇರ್ತಾರೆ. ನಿಜವಾಗ್ಲೂ ನನಗೆ ಆಮೇಲೆ ಸ್ವಲ್ಪ ಆವಾಗ ತುಂಬ ಅಂದರೆ ತುಂಬ ಹಿಂಸೆ ಪಟ್ಟೆ, ತುಂಬ ನೋವು ತಿಂದೆ, ತುಂಬ ಕಷ್ಟ ಬಿದ್ದೆ. ಬೇರೆಯವ್ರ ಕಾಲು ಕೈಯೆಲ್ಲ ಹಿಡ್ದು ಬೇರೆಯವ್ರ ಮನೆಗೆ ಹೋಗಿ ಬೇರೆಯವ್ರ ತೆಗಿದ್ದು ನಾನು ಆರಾಮಾಗಿ ಬಂದಿದ್ದೀನಿ. 2 ತಿಂಗಳು 3 ತಿಂಗಳು ಸಣ್ಣ ಹುಡುಗರನ್ನು ಬಿಟ್ಟು, ಗಂಡನ ಬಿಟ್ಟು, ಮಕ್ಕಳು ಒಂತಾಗೆ, ಗಂಡ ಒಂತಾಗೆ, ನಾನೊಂತಾಗೆ ಇದ್ದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆರಾಮಾಗಿ ಬಂದಿದ್ದೀನಿ ನಾನು. ತುಂಬ ಅಂದರೆ ತುಂಬ ಕಷ್ಟ. ಆದರೆ ನಿಜವಾಗ್ಲೂ ಈಗ ನೆಮ್ಮದಿಯಾಗಿದ್ದೀನಿ. ಅವ್ರು ಯಾವ ಲೆವೆಲಲ್ಲಿ ಮಾತಾಡಿದರು ಅಂತ ಅಂದರೆ ಅವ್ರು ನನಗೆ ಈಗ ಗೊತ್ತಾಗ್ತೈತೆ ಅವ್ರು ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಕೆಟಗರಿ ಅದು. ಅವ್ರು ಆ ಲೆವೆಲಲ್ಲಿ ಇರ್ತಾರೆ. ನಾವು ತುಂಬ ಚೆನ್ನಾಗಿರ್ತೀವಲ್ಲ, ನೋಡಿ ಸಹಿಸೋಕ್ಕಾಗಲ್ಲ. ನಮ್ಮೊಬ್ಬರನ್ನೇ ಜನ ಆಡ್ಕೊಳ್ತಾ ಇದ್ದಾರಲ್ಲ, ಇವ್ರನ್ನೂ ಅದೇ ದಾರಿಗೆ ಆಡ್ಕೊಳಂಗೆ ಮಾಡೋಣ ಅನ್ನೋ ದೃಷ್ಟಿಯಿಂದ ಅವರೆಲ್ಲ ಪ್ರಚಾರ ಮಾಡ್ತಿರ್ತಾರೆ. ಅವರು ಕೇಳ್ದಾರೂ ಅವ್ರಿಗೂ ಕಾಮನ್ ಸೆನ್ಸ್ ಇರಲ್ಲ, ಅದನ್ನೇ ಕೇಳಿ ಮಾತಾಡ್ತಿರ್ತಾರೆ. ಯಪ್ಪ ಯಾವ ಥರ ಇದ್ದಾರಲ್ಲ ಜನ ಅನ್ನಿಸ್ಬಿಡ್ತು ಒಂದು ಸರಿ. ನಿಜವಾಗ್ಲೂ ಯೋಚನೆ ಮಾಡಿದರೆ ಆಮೇಲೆ ನನಗೆ ಈಗೀಗ ರಿಯಲೈಸ್ ಆಗ್ತಾ ಇದೆ. ನಿಜವಾಗ್ಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿಂದ ನನ್ನಲ್ಲಿ ನನಗೆಷ್ಟು ಪ್ರಬುದ್ಧತೆ ಬಂದಿದೆ ಅಂದರೆ ನಿಜವಾಗ್ಲೂ ಥಿಂಕಿಂಗ್ ಕೆಪಾಸಿಟಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ನನಗೀಗ. ಗೊತ್ತಾಗ್ತಾ ಇಲ್ಲ ನನಗೆ ಅದು ಹೆಂಗೋ ಏನೋ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತಾಡ್ತಾ ಇರೋದು ಈಗ ಅವ್ರ ಲೆವೆಲ್ ಆ ಥರ ಚೀಪ್ ಲೆವೆಲಲ್ಲಿ ಇದ್ದಾರಲ್ಲ, ಅದಕ್ಕೆ ನಮ್ಮನ್ನು ಆ ಲೆವೆಲ್ಗೆ ಎಳಿಲಿಕ್ಕೆ ಮಾತಾಡ್ತಾ ಇದ್ರು ಅಂತ ಈಗ ಗೊತ್ತಾಯಿತು. ಆದರೂ ನಾನು ಅವ್ರು ಹಿಂಗೆ ಮಾತಾಡಿದ್ರಲ್ಲ, ನೀವು ಹಿಂಗೆ ಅಂತ ಇದ್ದೀರಲ್ಲ, ನೀವು ಹಿಂಗೆ ನಂಗೆ ಕೇಳಿದ್ರಲ್ಲ ಅಂತ ನಾನು ಯಾವತ್ತೂ ಅವ್ರನ್ನ ರಿಪೀಟ್ ಮಾತಾಡೋಕ್ಕೆ ಹೋಗಲಿಲ್ಲ. ಅವ್ರು ಹಂಗೆ ಮಾತಾಡಿದ್ರಾ, ಅವ್ರು ಆ ಲೆವೆಲಲ್ಲಿ ಹೆಂಗೆ ಇದ್ದಾರಾ, ನಾನು ಅವ್ರನ್ನ ಇಗ್ನೋರ್ ಮಾಡೋಕತ್ಬಿಟ್ಟೆ. ಅವ್ರನ್ನ ನನ್ನ ಚಾಪ್ಟ್ರಿಂದಲೇ ಡಿಲೀಟ್ ಮಾಡಿಬಿಟ್ಟೆ. ಅವ್ರು ನನಗೆ ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ ಅವ್ರ ಜೊತೆ ನಾನು ಸೇರ್ಲಿಕ್ಕೆ ಹೋಗಲಿಲ್ಲ. ನಾನು ಸ್ಟಾಪ್ ಮಾಡಿಬಿಟ್ಟೆ. ಅವ್ರು ನನ್ನ ಚಾಪ್ಟರ್ನಲ್ಲೇ ಇಲ್ಲ ಅಂತ ಅವ್ರನ್ನ ನಾವು ಡಿಲೀಟ್ ಮಾಡಿಬಿಟ್ರೆ ಮತ್ತೆ ನಾವು ಅವ್ರನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಳಕ್ಕೆ ಆಗಲ್ಲ. ಹಂಗೆ ಕೆಟ್ಟದ್ದನ್ನು ಕಟ್ ಮಾಡ್ತಾ ಹೋಗ್ಬಿಟ್ರೆ ನಾವೇ ಆರಾಮಾಗ್ತೀವಿ. ಅಲ್ಲಿ ಕೊಚ್ಚೆ ಐತೆ ಅಂದರೆ ಅಲ್ಲಿ ಕಲ್ಲು ಎಸ್ದಂಗೆಲ್ಲ ನಮಗೆ ಅದು ಸಿಡಿಯೋದು ಜಾಸ್ತಿ. ಅವ್ರ ಜೊತೆನೇ ಬಿಡಬೇಕು, ಅವ್ರ ಸಂಘನೇ ಮಾಡೋಕ್ಕೆ ಹೋಗಬಾರ್ದು. ಹಂಗಾಗಿ ಈಗ ನಾನು ಯಾವ ಊರಿಗೂ ಹೋಗೋಕ್ಕೆ ಇಷ್ಟ ಆಗಲ್ಲ, ಯಾವ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೂ ನನಗಿಷ್ಟ ಆಗಲ್ಲ, ಎಲ್ಲನೂ ಹೋಗ್ಲಿಕ್ಕೂ ನನಗಿಷ್ಟ ಆಗಲ್ಲ. ನಾನು ಆರಾಮಾಗಿ ಇಲ್ಲೇ ಮನೆಗೆ ಕೂತ್ಕೊಂಡು ಸುಮ್ಮನೆ ಯೂಟ್ಯೂಬ್ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಎಡಿಟ್ ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ಹೊಸದು ಕಲಿಯೋಣ, ಇನ್ನೊಂದು ಸ್ವಲ್ಪ ಹೊಸ ತಿಳ್ಕೊಳ್ಳೋಣ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಇನ್ನೂ ಎಷ್ಟು ಚೆನ್ನಾಗಿ ಮಾಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ಆಗೋಣ ಅನ್ನೋದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀನಿ. ನನಗೆ ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ ಅಂಬೋದ್ರ ಬಗ್ಗೆ ನನಗೆ ಗಮನನೇ ಇಲ್ದಂಗೆ ಆಗಿಬಿಟ್ಟಿದೆ. ಈಗ ನನ್ನ ಕಣ್ಣಿಗೆ ಇವತ್ತು ಯಾರೂ ಕಾಣ್ತಾ ಇಲ್ಲ. ನನಗೆ ನಾನಾಯಿತು, ನನ್ನ ಗಂಡ ಆಯಿತು, ನನ್ನ ಮಕ್ಕಳಾಯ್ತು, ಇಷ್ಟು ಬಿಟ್ಟು ಇನ್ಯಾರೂ ನನಗೆ ಕಾಣ್ತಾನಿಲ್ಲ. ಇನ್ಯಾರು ಸಹವಾಸನೂ ಬೇಡಪ್ಪ ದೇವರೇ ಅಂತ ಅಂದ್ಕೊಂಡ್ಬಿಟ್ಟು ಯೂಟ್ಯೂಬಿಂದ ನಾನು ಧನ್ಯಳೂ ಆಗಿಬಿಟ್ಟಿದ್ದೀನಿ. ನಿಜವಾಗೂ ಯೂಟ್ಯೂಬು ತುಂಬ ಅಂದರೆ ತುಂಬ ನನ್ನ ಕೈ ಹಿಡಿದು ಕಾಪಾಡಿಬಿಟ್ಟಿದೆ. ಕಷ್ಟ ಕಾಲಕ್ಕೆ ಅಂತ ಅಂದರೆ ಯೂಟ್ಯೂಬ್ ತುಂಬ ಸಹಾಯ ಮಾಡ್ತು ನನಗೆ ನಿಜವಾಗ್ಲೂ. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಹೆಣ್ಮಕ್ಳಿಗೆ ನಿಜವಾಗ್ಲೂ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಯಾಕೆ ಅಂದರೆ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಲ್ಲ, ಆವಾಗ ನಮ್ಗೆ ತುಂಬ ಸಮಸ್ಯೆಗಳು ಜಾಸ್ತಿ. ನಾವು ಯಾವುದ್ರಾಗಾದ್ರೂ ಬ್ಯುಸಿ ಆಗಬೇಕು, ಯಾವುದ್ರಾಗಾದ್ರೂ
ಒಂದಕ್ಕೆ ಅಡಿಕ್ಟ್ ಆಗಿಬಿಡ್ಬೇಕು. ಆವಾಗ ನಮ್ಮಲ್ಲಿ ಯಾವುದೇ ಬೇರೆ ಸಮಸ್ಯೆಗಳು ಬರೋದೇ ಇಲ್ಲ. ಬೇರೆಯವ್ರ ಮಾತು ನಮ್ಮ ಕಿವಿಗೆ ಬೀಳೋದು ಇಲ್ಲ. ನಾವು ಸ್ವಲ್ಪ ಜನಗಳು ಟಚ್ಚಲ್ಲಿಂದ ದೂರ ಇರಬೇಕು. ಸುಮ್ಮನೆ ಫೋನ್ ಕಾಲು ಫ್ರೀ ಇದ್ದಾವೆ ಅಂತ ಸುಮ್ಮನೆ ಎಲ್ಲರ ತಗೋ ಮಾತಾಡ್ಕೊಂಡು ಗಾಸಿಪ್ಗಳು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಂತೂ ನನಗೆ ಇಷ್ಟನೇ ಆಗಲ್ಲ. ನಮ್ಗೆ ಯಾವ್ದಾನ ಫಂಕ್ಷನ್ಗೆ ಹೋಗಿ ಎಲ್ಲ ಜನಗಳು ಸುಮ್ಮನೆ ಕೂತ್ಕೊಂಡು ಇವ್ರದ್ದು ಮಾತಾಡ್ತಿರ್ತಾರೆ. ನಾನು ಅಂಥರ್ಥ ಕೂತ್ಕೊಳ್ಳೋಕೆ ಹೋಗಲ್ಲ. ನನಗಂಥದ್ದು ಇಷ್ಟನೇ ಆಗಲ್ಲ. ನಮಗೂ ಮಕ್ಕಳಿದ್ದಾವೆ. ನಾವೊಬ್ಬರ ಬಗ್ಗೆ ಮಾತಾಡಿದರೆ ನಾಳೆ ನಮ್ಮ ಬಗ್ಗೆನೂ ಮಾತಾಡೋರು ಇರ್ತಾರೆ. ಅದಕ್ಕೆ ಆ ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು ಅನ್ನೋದನ್ನು ನಾನು ಪಾಲನೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತಲ್ಲ ನಾಳೆಗೆ ದೇವರು ನನ್ನನ್ನು ಕೈ ಬಿಡಲ್ಲ, ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದನ್ನು ನಂಬಿ ಜನಗಳನ್ನ ಬಿಟ್ಟು ಇರೋದ್ರಿಂದ ನಾನಿವತ್ತು ಸ್ವಲ್ಪನಾದರೂ ಆರೋಗ್ಯದಲ್ಲಿ ಇಂಪ್ರೂವ್ ಆಗಿದ್ದೀನಿ. ಆರೋಗ್ಯ ಎಂಬುದು ಎಷ್ಟು ಕೆಳಗೆ ಹೋಗ್ಬಿಟ್ಟು ಎಷ್ಟು ಹಾಳಾಗಿಬಿಟ್ಟಿದ್ದೆ ಅಂದರೆ ನನಗೆ ನಿಜವಾಗೂ ಬದುಕ್ತೀನೋ ಇಲ್ಲೋ ಅನ್ನೋಂಗೆ ಆಗ್ಬಿಟ್ಟಿತ್ತು. ನನಗೆ ಇತ್ತಾಗ ಸಾಯ್ಲಿಕ್ಕೂ ಆಗ್ತಾಯಿಲ್ಲ, ಮಕ್ಕಳಿದ್ದಾರೆ. ಇತ್ತಾಗ ನಂಗೆ ಬದುಕಲಿಕ್ಕೂ ಆಗ್ತಾಯಿಲ್ಲ. ಏನು ಮಾಡ್ಬೇಕು ನನ್ನ ಜೀವನ, ಹೆಂಗೆ ನನ್ನ ಜೀವನ ಅನ್ನೋದೊಂದು ನಿಜವಾಗ್ಲೂ ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ಈಗ ನನಗೆ ಒಂಥರ ಅವ್ರನ್ನೆಲ್ಲ ನನ್ನ ಚಾಪ್ಟ್ರಿಂದ ಡಿಲೀಟ್ ಮಾಡಿದಾಗಿಂದ ನನಗೆ ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ನನಗೆ ಒಂಥರ ಧೈರ್ಯ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ಯಾರನ್ನ ಏನಾನ ಕೇಳಿದರೆ ಅವ್ರ ಎದುರಿಗೆ ನಿಂತು ಮಾತಾಡೋ ಶಕ್ತಿ ಬಂದಿದೆ. ಆದರೂ ನಾನು ಮಾತಾಡಲ್ಲ. ನನಗೆ ಬೇರೆಯವ್ರಿಗೆ ಅವ್ರು ಅಂದು ನಾನು ಅನ್ನಿಸ್ಕೊಂಡು ಪೆಟ್ಟು ಬಿದ್ದಿರೋದ್ರಿಂದ ನನಗೆ ಯಾರಿಗಾನ ಅನ್ಬೇಕು ಅಂದರೆ ನನಗೆ ಒಂಥರ ಹಿಂಸೆ ಆಗ್ತಿರ್ತೈತೆ. ಯಾಕಂದರೆ ಅಂದರೆ ಎಷ್ಟು ನೋವಾಗುತ್ತಲ್ಲ ಅಂತ ಗೊತ್ತು ನನಗೆ. ನಾವು ಅನ್ನಿಸ್ಕೊಂಡು ನೋವು ತಿಂದಿರೋದ್ರಿಂದ ನನಗೆ ಅಂದರೆ ನೋವಾಗುತ್ತಲ್ಲ ಅನ್ನೋ ಇದರಿಂದ ನಾನ್ಯಾಕೆ ಅವ್ರಿಗೆ ಅನ್ಲಿ, ದೇವ್ರು ಇದ್ದಾನೆ, ಅವ್ರನ್ನ ನೋಡ್ಕೊಳ್ತಾನೆ, ಅವ್ರಿಗೆ ಪಾಠ ಕಳಿಸ್ತಾನೆ ಅಂತ ನಾನು ದೇವ್ರ ಮೇಲೆ ಬರಕ್ಕೆ ಬಿಟ್ಬಿಟ್ಟಿರ್ತೀನಿ ಅಷ್ಟೇ. ಹಂಗಾಗಿ ನಿಜವಾಗ್ಲೂ ಯೂಟ್ಯೂಬ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಇಂಥದ್ದು ಒಂದು ವೀಡಿಯೋ ಮಾಡ್ತೀನಿ ಅಂತ ನಿಜವಾಗ್ಲೂ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೂ ಯಾಕೋ ತುಂಬ ಹಿಂಸೆ ಅನ್ನಿಸ್ತು, ತುಂಬ ಬೇಜಾರು ಅನ್ನಿಸ್ತು. ಇಲ್ಲ ಒಂದು ಸರಿ ಆದರೂ ಇದನ್ನು ಹೇಳಬೇಕು. ಯಾಕಂದರೆ ನಮ್ಮ ರಿಲೇಷನ್ನೇ ತುಂಬ ಜನ ನೋಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪನಾದರೂ ನನ್ನ ಫೀಲಿಂಗ್ ಅರ್ಥ ಆಗಲಿ, ನಾನು ಏನು ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದರಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ ಬೇರೆಯವರಿಗೆ, ನಮ್ಮ ಸಂಬಂಧಿಕರಿಗೆ ನಾನು ಕ್ಷಮೆ ಕೇಳೋದಿಲ್ಲ. ಬೇರೆಯವ್ರು ಯಾರು ನೋಡ್ತಾ ಇರ್ತೀರಲ್ಲ, ನಿಮಗೇನಾದರೂ ಬೇಜಾರಾಯಿತು, ನಿಮಗೇನಾದರೂ ಹರ್ಟ್ ಆಯಿತು ಅಂತ ಅಂದರೆ ನಿಜವಾಗ್ಲೂ ಕ್ಷಮಿಸಿ ಸಾರಿ ಕೇಳ್ತಾ ಇದ್ದೀನಿ. ಏನಂದರೆ ಏನಾದರೂ ಯಾರು ಅಂತ ಇದ್ದಾರೆ ಅಂತಂದರೆ ಅದರಿಂದ ಯಾಕೆ ಬಚಾವ್ ಆಗಬೇಕು, ಹೇಗೆ ಬಚಾವ್ ಆಗಬಹುದು ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗುತ್ತೆ ಅನ್ನೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಅಂತ ಇರೋರು ಅಂತಲೇ ಇರ್ತಾರೆ. ಅವ್ರನ್ನ ನಾವು ಡ್ರಾಪ್ ಮಾಡಿದ್ವಿ ಅಂತ ಇದ್ದರೆ ಮಾತ್ರ ನಾವು ಬಚಾವಾಗೋದು. ನಾವು ಕೇಳ್ತಾನೇ ಇದ್ದರೆ ನಾವು ಕೇಳ್ತಾನೇ ಇರಬೇಕಾಗುತ್ತೆ. ನಾವು ಯಾವಾಗ ಅವರಿಗೆ ಆನ್ಸರ್ ಮಾಡ್ತಾನೆ ಇದ್ರೆ ಆನ್ಸರ್ ಮಾಡ್ತಾನೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಆನ್ಸರು ಮಾಡೋಕ್ಕೆ ಹೋಗ್ಬಾರ್ದು, ಕೇಳೋಕ್ಕೂ ಹೋಗ್ಬಾರ್ದು. ಅವ್ರು ಹಂಗಂದ್ರ ಅಂತ ಅಂದರೆ ಅವ್ರನ್ನ ಅಲ್ಲೇ ಕಟ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ಬೇಕು. ಒಂದೊಂದು ಟೈಮ್ ಕಟ್ ಮಾಡಲಿಕ್ಕೆ ಆಗಲ್ಲ. ಎಷ್ಟೋ ಸರಿ ಅವ್ರ ಜೊತೆಗೇ ಇರಬೇಕಾಗುತ್ತೆ. ಒಂದೊಂದು ಸರಿ ಪರಿಸ್ಥಿತಿ ಹಂಗೆ ಬಂದುಬಿಟ್ಟು ಅವ್ರ ಜೊತೆಗೇ ಇರ್ತೀವಿ. ಆದರೂ ಒಂದಲ್ಲ ಒಂದು ಟೈಮ್ ಬಂದೇ ಬರುತ್ತೆ ನಮಗೂ ಕಟ್ ಮಾಡೋ ಅವಕಾಶ. ನಾನು ತುಂಬ ವರ್ಷ ಅವ್ರ ಜೊತೆಗೇ ಹೊಂದ್ಕೊಂಡು ಅವ್ರ ಜೊತೆಗೇ ಎತ್ಕೊಂಡು ಹೋದೆ. ಯಾಕಂದರೆ ಬಿಡೋಕ್ಕೂ ಆಗಲ್ಲ, ಕಟ್ಕೊಳಕ್ಕೂ ಆಗಲ್ಲ. ಅವ್ರ ಮನೆಗೆ ಇದ್ದೀನಿ ಅಂದಮೇಲೆ ಅವ್ರ ಜೊತೆ ಇರಲೇಬೇಕು ಅನ್ನೋಂಗಿದ್ದೆ. ಆದರೆ ನಮಗೂ ಒಂದು ಟೈಮ್ ಬರುತ್ತಲ್ಲ, ಆವಾಗ ನಾವು ಅದು ಡ್ರಾಪ್ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ಎಷ್ಟು ನೆಮ್ಮದಿಯಾಗಿರ್ತೀವಿ ಅಂದರೆ ಅಷ್ಟು ನೆಮ್ಮದಿಯಾಗಿರ್ತೀವಿ. ಅದ್ರ ಜೊತೆಗೆ ಏನಾದರೂ ಈ ಥರ ಒಂದು ಕೆಲಸಗಳು ಏನಾದರೂ ನಮಗೆ ನಾವು ಬ್ಯುಸಿ ಆಗಿದ್ದೀವಿ, ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ತುಂಬ ಅಂದರೆ ತುಂಬ ಹೆಲ್ತಿ ಆಗಿರ್ತೀವಿ ನೋಡಿ ಅಷ್ಟೇ. ಇಷ್ಟೆಲ್ಲ ವಿಚಾರ ಮಾತಾಡೋ ಅಷ್ಟೊತ್ತಿಗೆ ನನ್ನ ಅಡುಗೆ ಪೂರ್ತಿ ಕಂಪ್ಲೀಟ್ ಆಯಿತು. ನಾನು ವೈಟ್ ಕಲರು ಪ್ಲೈನ್ ಪಲಾವ್ ಮಾಡಿದೆ, ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ, ಮತ್ತು ಆಲೂಗೆಡ್ಡೆ ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿರ್ತವೆ ಆಲೂಗೆಡ್ಡೆ ಫ್ರೈ. ಮಾತ್ರ ಈ ಥರ ಒಂಥರ ಫಿಂಗರ್ ಚಿಪ್ಸ್ ಇರ್ತಾವಲ್ಲ ಆ ಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪಲಾವ್ ಕೂಡ ತುಂಬ ಮೈಲ್ಡಾಗಿ, ಜಾಸ್ತಿ ಒಂಥರ ಮಸಾಲೆ ಎಲ್ಲ ಏನು ರುಬ್ಬಿ ಹಾಕ್ದಂಗೆ ಒಂಥರ ಚೆನ್ನಾಗಿರುತ್ತೆ. ಸ್ಪೈಸಸ್ ಥರ ಹಾಕಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಖಾರ ಇರಲ್ಲ, ಏನಿರಲ್ಲ. ಆ ಥರ ಒಂಥರ ಪ್ಲೈನ್ ಪಲಾವ್ ಥರ ಇರುತ್ತೆ. ಅದಕ್ಕೆ ಯಾವುದನ್ನು ಸೇರ್ವಾಗಿರುವ ಮಾಡ್ಕೊಂಡು ಥರ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನಾವು ನಿಜವಾಗ್ಲೂ ಯಾವುದು ಕೆಟ್ಟದ್ದನ್ನು ಯಾವ ಥರ ಡ್ರಾಪ್ ಮಾಡ್ತೀವಿ ಹಂಗೆ ನಾವು ನಮ್ಮ ಮೆಂಟಲಿ ಕೂಡ ಈ ಥರ ಚೆನ್ನಾಗಿರ್ಬೇಕಂದ್ರೆ ಈ ಥರ ಒಳ್ಳೊಳ್ಳೆ ಫುಡ್ ಕೂಡ ನಾವು ತಿಂತಾ ಇರಬೇಕು. ಊಟದಲ್ಲಿ ತರಕಾರಿನೂ ಸ್ವಲ್ಪ ಜಾಸ್ತಿ ಅವಾಗವಾಗ ತಿಂತಾಯಿದ್ರೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಡೈಲಿ ರೊಟೀನಲ್ಲಿ ಸ್ವಲ್ಪ ಈ ಥರ ಎಲ್ಲ ಜಾಸ್ತಿ ಅಳವಡಿಸ್ಕೊಂಡಿರೋದ್ರಿಂದ ಹೆಲ್ತ್ ಕೂಡ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ಮತ್ತು ವೆಜಿಟೇಬಲ್ಸು, ಹಸಿ ತರಕಾರಿ. ನಮ್ಮ ಮನೆಯವ್ರಿಗಂತೂ ಈ ಥರ ಖಾನಾವಳಿ ಥರ ಊಟ ಮಾಡಿದರೆ ತುಂಬ ಇಷ್ಟ. ಅವ್ರಿಗೆ ದಿನಾ ಈ ಥರ ಮಾಡಿಕೊಡು, ದಿನಾ ತಿನ್ಲಿಕ್ಕೆ ರೆಡಿ ಇರ್ತಾರೆ. ನನಗೆ ಸ್ವಲ್ಪ ದಿನಾ ಮಾಡಲಿಕ್ಕೆ ಬೇಜಾರು, ವಜೆ ಆಗಿಬಿಡುತ್ತೆ ಅಂತ ಸ್ವಲ್ಪ ಯಾವಾಗಾದರೂ ಮಾಡ್ತಾಯಿರ್ತೀನಿ. ಡೈಲಿ ಏನು ಮಾಡೋದಿಲ್ಲ. ಜಾಸ್ತಿ ಮುದ್ದೆ, ಅನ್ನ, ಸಾರೇ ಜಾಸ್ತಿ ಮಾಡ್ತಾಯಿರ್ತೀನಿ. ಯಾವಾಗಾದರೂ ವೀಡಿಯೋ ಮಾಡಿದಾಗ ಮಾತ್ರ ಈ ಥರ ವೆರೈಟಿ ಅಡುಗೆ ಮಾಡ್ತಾಯಿರ್ತೀನಿ. ಡೈಲಿ ರೊಟ್ಟಿನಲ್ಲಿ ಈ ಥರ ಅಭ್ಯಾಸ ಮಾಡ್ಕೋಬೇಕು. ನಾನು ಇನ್ನು ಮುಂದೆ ಹೊಸ ಥರ ಇರಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹೊಸ ಹೆಲ್ತಿ ಫುಡ್ ಥರ ನಾನು
ತಯಾರು ಮಾಡಲಿಕ್ಕೆ ತಯಾರಾಗ್ತಾ ಇದ್ದೀನಿ. ನೋಡೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.